ಗೈಸ್ ನಾವಿವತ್ತು ಬಂದಿದ್ದೀವಿ ಮ್ಯೂಸಿಯಂ ಪಯಣಗೆ. ಬನ್ನಿ ಒಳಗಡೆ ಯಾವ್ಯಾವ ಥರ ಕಲೆಕ್ಷನ್ ಇದೆ ಕಾರು ಅಂತ ನೋಡ್ಕೊಳೋಣ ಬನ್ನಿ ಗೈಸ್. ಬನ್ನಿ ಇವಾಗ ಒಳಗಡೆ ಹೋಗ್ತಿದ್ದೀವಿ. ಟಿಕೆಟ್ ಎಷ್ಟು ಇರ್ಬೋದು ಒಬ್ರಿಗೆ ಅಂತ ನೋಡೋಣ ಗೈಸ್. ಇಲ್ಲಿ ಟಿಕೆಟು 75 ರೂಪೀಸ್ ಐತೆ ಫರ್ ಹೆಡ್. ಬನ್ನಿ ನೋಡ್ಕೊಬರೋಣ ಗೈಸ್. ಇವಾಗ ನಾವು ಟಿಕೆಟ್ ತಗೊಂಡಾಯ್ತು. ಬನ್ನಿ ಈಗ ಕಾರ್ ಗೈಸ್. ಒಳಗೆ ಬಂದಂಗೆ ಫಸ್ಟ್ ಕಾಣಿಸಿದೆ ಕಾರು ವೀರೇಂದ್ರ ಹೆಗ್ಡೆ ಅವ್ರದ್ದು ಗೈಸ್. ಇವಾಗ ನೋಡ್ಬೋದು ನೀವು ಫಸ್ಟ್ ಚಿಕ್ಕ ವಯಸ್ಸಲ್ಲೆಲ್ಲ ಓಡಾಡ್ತಿದ್ದ ಗಾಡಿ ಗೈಸ್. ಈ ಕಾರ್ ಬಂದು ಮೋಸ್ಟ್ ಎಕ್ಸ್ಪೆನ್ಸಿವ್ ಕಾರ್, ರೋಲ್ಸ್ ರಾಯ್ಸ್. ಕಾಲದಲ್ಲ ಈ ಕಾರ್ ನೇಮ್ ಏನಾದರೂ ಗೊತ್ತಿದ್ರೆ ನಿಮ್ಗೆ ಕಮೆಂಟ್ ಮಾಡಿ ಗೈಸ್. ನಮ್ಮ ಇಂಡಿಯಾದಲ್ಲೇ ನಂಬರ್ 1 ಎಕ್ಸ್ಪೆನ್ಸಿವ್ ಅಂತ ಇದೆ ಹೊಸ, ಅದು ಮಸ್ತಾಗಿ. ಮತ್ತೆ ಇದು ಪಕ್ಕದಲ್ಲಿ ಇನ್ನೊಂದು ಐತೆ ನೋಡಿ ಗೈಸ್. ಇದೊಂದು ಮಸ್ತಾಗೈತೆ ಮ್ಯೂಸಿಯಂ. ನೋಡಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಇವಾಗ ಕಾರ್ದೆಲ್ಲ ತೋರಿಸ್ದೆ, ಈಗ ಬೈಕ್ ತೋರಿಸ್ತೀನಿ ಬನ್ನಿ. ಇದು ಓಲ್ಡ್ ಮಾಡಲ್ ಸ್ಕೂಟರು, ಇದು ಗೇರ್ ಗಾಡಿ ನೋಡಿ ಹೆಂಗೆ ಕಾಣಿಸ್ತಿದೆ. ಇದು ಹಳೆ ಕಾಲದು, ತುಂಬಾ ಹಳೆ ಕಾಲದ ಗಾಡಿ ಇತ್ತು. ಯಾರೋ ದೇವ್ಬಿಟ್ಟವ್ರೆ ಇಲ್ಲೆಲ್ಲ ನೋಡ್ಕೊಂಡು. 1945 ಇದು ಹಳೆ ಕಾಲದ ಓಲ್ಡ್ ಗಾಡಿ ಮಸ್ತಾಗೈತೆ ನೋಡಿ. ಇದು ನೋಡಕ್ ಒಂಥರ ಮಸ್ತಾಗೈತೆ. ಗ್ರೌಂಡ್ ಫ್ಲೋರ್ ಐತೆ, ಕೆಳಗಡೆ ಅದು ನೋಡ್ಕೊಬರೋಣ ಬನ್ನಿ. ನೀನಾದರೂ ಓಲ್ಡ್ ಮಾಡ್ಬೋದು. ಚೇತಕ್ ಗಾಡಿ ಇದು ಅಪ್ಪ ನೋಡಿದ್ದೀರಾ? ಬನ್ನಿ ತೋರಿಸ್ತೀನಿ. ಜೇ ಗೈಸ್, ಇದು ಚೇತಕ್ ಗಾಡಿದು ಅಪ್ಪ ಹೆಂಗೈತೆ ನೋಡಿ ಗೈಸ್. ಗಾಡಿಗಳಂತೂ ನೋಡೋಕೆ ಮಸ್ತಾಗೈತೆ. ನೋಡ್ಕೊಂಡು ಬಾಕಿ ನಾವು ಈಗ ಹಾಗೆ ನೋಡ್ಕೊಂಡು ಹೋಗ್ತಾ ಇದೀವಿ. ಮಾಡೋದು ನೋಡ್ಬಿಟ್ಟು ಕರೆಂಟ್ ಹೋಗ್ಬಿಡ್ತು. ನೋಡಿ ಇದು ಹೆಂಗೈತೆ, ಮಸ್ತಾಗೈತಲ್ವ ಇದೆಲ್ಲ ನೋಡೋಕೆ. ಹೆಂಗೆ ಮಸ್ತ್ ಪ್ಲಸ್ ಈ ಕಾರ್ ಅಂತೂ ಮಸ್ತಾಗೈತೆ ನೋಡಿ. ಹ್ಯಾಂಗ್ ರೈಡರ್ ನೋಡೋಣ ಬನ್ನಿ. ಇಲ್ಲಿ ನೋಡಿ ಗೈಸ್ ಹೆಂಗೈತೆ. ಆರ್ತವ್ರೆ ಎಲ್ಲ ಮನ್ಸರು ನಿಂತ್ಕೊಂಡು ಆರ್ತವ್ರೆ ಗೈಸ್. ಇಷ್ಟ ಆಗಿದ್ದ ಕಾರ್ ಅಂದರೆ ಇದೆ ಗೈಸ್. ಇದ್ರ ಹೆಸರೇನು? ಕಾರ್ ಹೆಸರು ಇದು. ಇದ್ರ ಹೆಸರು ಕಾರು, ಅದ್ರ ಹೆಸರು ಕಾರು ಗೈಸ್. ಇದ್ರ ಹೆಸರು ಇಂಪಾಲ ಅಂತ. ಹೆಂಗೈತೆ ನೋಡಿ ಗೈಸ್, ಮಸ್ತಾಗೈತೆ ನೋಡಿ. ಹಳೆ ಕಾಲದ ಲಕ್ಸುರಿ ಕಿಂಗ್ ಇಂಪಾಲ ಹೆಸರಲ್ಲೇ ಗೊತ್ತಾಗ್ತಿದೆ. ಇದು ರೋಡ್ ರೂಲರ್ ಅಂತ. ನೋಡ್ತಾ ಇರ್ಬೋದು ಒಳಗೆ ಏನು ಫಿನಿಶಿಂಗ್ ಇದೆ, ಆಗಲೇ ಏನು ಲಕ್ಸುರಿ ಕೊಟ್ಟಿದ್ದಾನೆ ಅಂತ ನೋಡ್ಬೋದು ನೀವಿಲ್ಲಿ. ಮಸಲ್ ಕಾರ್ಸಲ್ಲಿ ಆಸಮ್ ಒಂದು ಕ್ರಿಯೇಟ್ ಮಾಡಿದ ಒಂದು ವೆಹಿಕಲ್ ದ ಇಂಪಾಲ. ನೋಡ್ಕೊಳ್ಳಿ ಹಾಗೆ ಓವರ್ ವ್ಯೂ. ವಾಟ್ ಎ ಕಿಲ್ಲಿಂಗ್ ಲುಕ್. ಈ ಕಾರ್ ಹೆಂಗೈತೋ ಗೊತ್ತಿಲ್ಲ, ಆದರೆ ಈ ಕಾರ್ ನಂಬರ್ ಮಾತ್ರ ಸಿಕ್ಕಾಗೈತೆ. ಫ್ಯಾನ್ಸಿ ನಂಬರ್ ನೋಡಿ, MEQ 455. ಮಸ್ತಾಗೈತಲ್ವ ಗೈಸ್. ಕಾರ್ ಗೊತ್ತಲ್ಲ ನಿಮಗೆ? ಗೊತ್ತಿದ್ರೆ ಕಾರ್ದು ಕಮೆಂಟ್ ಮಾಡಿ ನೇಮು. ಮಸ್ತಾಗೈತೆ ಈ ಕಾರ್ ಹೆಸರು ನೀವೇ ಹೇಳಬೇಕು ನೋಡಿ. ಆರ್ಮಿ ಟ್ರಕ್ನೇ ಎತ್ಕೊಂಡ್ಬಿಟ್ಟವ್ರೆ ಗೈಸ್. ಮಸ್ತಾಗೈತೆ ಗೈಸ್. ಹಂಗೆ ನೋಡ್ತೀವಿ ಅಲ್ಲೊಂದು ಕಾರು. ಇದು ಆಟೋನ ಕಾರು ಅಂತ ಗೊತ್ತೈತಲ್ಲ ನಿಮ್ಗೆ? ಗೊತ್ತಿದ್ರೆ ಹೇಳಿ ಗೈಸ್. ಅಲ್ಲಿ ನೋಡಿ ಬರೋ ಪಾರ್ಟ್ಸ್ ಎಲ್ಲ ಒಣಗಾಕ್ಬಿಟ್ಟವ್ರೆ. ಇದು ನೋಡಿ, ಇದು ಹಳೆ ಮಾಡ್ರು ಓಲ್ಡ್ ಮಾಡ್ರು ರೋಲ್ಸ್ ರಾಯಲ್ ಕಾರು. 1945 ಕಾರ್ ಇದು. ಹೆಂಗೈತೆ ಮಸ್ತಾಗೈತೆ ಗೈಸ್. ಗೈಸ್ ಇದ್ರ ಏನು ಅಂದರೆ ಈ ಕಾರ್ ಹೆಸರು 6 ಅಂತ. ಹೆಂಗೈತೆ ಮಸ್ತಾಗೈತೆ. ಹಾಗೆ ಇವತ್ತೊಂದು ಸ್ಪೆಷಲ್ ವೆಹಿಕಲ್ ಇದೆ. ಇದು ನಮ್ಮ ವಿಷ್ಣುದಾದ ಅವ್ರ ವೆಹಿಕಲ್. ಮಾಡೆಲ್ 1983. ಇದು ಆ ಟೈಮಲ್ಲಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದೊಂದು ಸ್ಪೆಷಲ್ ವೆಹಿಕಲ್ ಇದು. ನೋಡ್ಬೋದು ಇಲ್ಲಿ ವಿಷ್ಣುದಾದ ಅವರು ಇದ್ದಾರೆ. ಈ ಕಾರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಆ ಟೈಮಲ್ಲಿ ನಿಸಾನ್ದು L18 4 ಸಿಲಿಂಡರ್ ಇನ್ಲೈನ್ ಇಂಜಿನ್ ಬರ್ತಿತ್ತು. ಇದರಲ್ಲಿ ಮೋಸ್ಟ್ ಪವರ್ ಪ್ರೊಡ್ಯೂಸ್ ಮಾಡ್ತಿದ್ದು ಒಂದು ಗಾಡಿ. 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ 88 HP ಪವರ್ ಪ್ರೊಡ್ಯೂಸ್ ಮಾಡ್ತಿತ್ತು. RPM 133. ಸಾರಿ ಹೇಳೋಕ್ಕಾಗೋದಿಲ್ಲ, ಓದ್ಕೊಂಬಿಡಿ. ವಿಷ್ಣುವರ್ಧನ್ ಅವ್ರ ಗಾಡಿ ಸೈಡ್ ಲುಕ್ ನೋಡಿ, ಏನು ಕೂಲ್ ಆಗಿದೆ. ಗೈಸ್ ಬನ್ನಿ ಇವಾಗ ನಾವು ಹಳೆ ಕಾಲದ ಲಾರಿಗಳನ್ನ ನೋಡೋಣ ಹೆಂಗೈತೆ ಅಂತ. ಮಸ್ತಾಗಿರ್ತದೆ, ಬನ್ನಿ ನೋಡೋಣ. ಫುಡ್ ಟ್ರಕ್. ಆ ಟೈಮಲ್ಲಿ ಟ್ರಕ್ಗಳಂದ್ರೂ ಒಂದು ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇತ್ತು. ಇಂಜಿನಿಯರಿಂಗ್ ಆಗಲಿ ಮೆಕ್ಯಾನಿಸಮ್ ಆಗಲಿ ನೆಕ್ಸ್ಟ್ ಲೆವೆಲ್ ಆಗಿತ್ತು.
ಯಾರಾದ್ರೂ ನಾವು ಇಮ್ಯಾಜಿನ್ಸೇ ಮಾಡೋಕ್ಕಾಗಲ್ಲ ಒಂದು ಟ್ರಕ್ಕಲ್ಲಿ V8 ಇಂಜಿನ್ ಕೊಡ್ತಾರೆ ಅಂತಂದರೆ. ನೋಡ್ಬೋದು, ಇದು ಫೋರ್ಡ್ ಟ್ರಕ್ V8. ಇದರಲ್ಲಿ V8 ಇನ್ಲೈನ್ ಸಿಲಿಂಡರ್ 8 ನೋಡ್ತಿದ್ದೀರಲ್ಲ, ಇದು ಒಂದು ಸ್ಪೆಷಲ್ ಮೆಕ್ಯಾನಿಸಮ್ ಅಂತಲೇ ಹೇಳ್ಬೋದು. ಆ ಟೈಮಲ್ಲಿ ಟ್ರಕ್ ಬಗ್ಗೆ ಎಷ್ಟು ಕ್ರೇಜ್ ಇತ್ತಂದರೆ, ಮೆಕ್ಯಾನಿಸಮಲ್ಲಿ ಎಷ್ಟು ಮುಂದೆ ಇದ್ದರು ಅಂದರೆ, ಒಂದು ಟ್ರಕ್ಕಲ್ಲಿ V8 ಇಂಜಿನ್ನ ತರೋ ಎಷ್ಟು ಕ್ರೇಜ್ ಇದ್ದಿದ್ದ ಟೈಮಲ್ಲಿ. ನೋಡ್ಬೋದು, ಇದು ಫೋರ್ಡ್ ಟ್ರಕ್ V8. ಇದರಲ್ಲಿ 8 ಸಿಲಿಂಡರ್ V8 ಸಿಂಗಲ್ 2 ಬ್ಯಾರಲ್ ಕಾರ್ಬೊರೇಟರ್ ಇಂಜಿನ್ ಬರ್ತಾಯಿತ್ತು. ಇದರಲ್ಲಿ 6 ಫ್ರಂಟ್ ಗೇರ್ 1 ರಿವರ್ಸ್ ಗೇರ್ ಬರ್ತಾಯಿತ್ತು. ಇದು ಆಲ್ಮೋಸ್ಟ್ 100 HP ಪ್ರೊಡ್ಯೂಸ್ ಮಾಡ್ತಿದ್ದು. ಇದೊಂದು ಕ್ರೇಜಿ ಟ್ರಕ್ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದಿದೆ ಅದ್ರ ಪಕ್ಕನೇ, ಇದು ಸಹ ನೋಡ್ತಾ ಇರ್ಬೋದು. ಇದು ಟಾಟಾ ಟ್ರಕ್. ಇದು ಟಾಟಾ 1210D ಅಂತ ಮಾಡೆಲ್. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ 277 Nm ಟಾರ್ಕ್ ಕ್ರಿಯೇಟ್ ಮಾಡ್ತಿದ್ದೊಂದು ಹೈಪರ್ ಮಷಿನ್ ಅಂತಲೇ ಹೇಳ್ಬೋದು. ಇದು 1957 ಫಿಯಟ್ 1100 ಎಲಿಗೆಂಟ್. ಫಿಯಟ್ 4 ಸಿಲಿಂಡರ್ ಇನ್ಲೈನ್ ಇಂಜಿನ್ ಜೊತೆ 1089 cc ವೆಹಿಕಲ್. 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಆಲ್ಮೋಸ್ಟ್ 42 HP ಆ್ಯಂಡ್ 70.6 Nm ಟಾರ್ಕ್ ಜೊತೆ ಬರ್ತಿದ್ದು. ಒಂದು ಹೈಡ್ರಾಲಿಕ್ ಡ್ರಮ್ ಇರೋ ಒಂದು 72 ಕಿಲೋಮೀಟರಿಂದ 116 ಕಿಲೋಮೀಟರ್ ತನಕ ಕ್ರೂಸ್ ಮಾಡ್ತಿದ್ದು ವೆಹಿಕಲ್. ಆಗ ಇದು ಲಾಂಚ್ ಆಗಿದ್ದ ಟೈಮಲ್ಲಿ ಇದರದ್ದು ವ್ಯಾಲ್ಯೂ ಬಂದು ಇಂಡಿಯನ್ ರುಪೀಸಲ್ಲಿ 10,500 ರೂಪೀಸ್ ಇತ್ತು. ಈಗ ಇದ್ರ ವ್ಯಾಲ್ಯೂ ನಾವು ಬೆಲೆ ಕಟ್ಟೋಕ್ಕಾಗಲ್ಲ. ಗೈಸ್, ಇವಾಗ ಬನ್ನಿ, ಈಗ ಈ ಕಾರ್ ನೋಡೋಣ. ಇದನ್ನ ನೋಡಿದ್ರೆ ಎಲ್ಲರಿಗೂ ನೆನ್ಪು ಬರೋದು ಅಂದರೆ ಯಾವ ಸಿಟಿ ಅಂತ ಕಮೆಂಟ್ ಮಾಡಿ. ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ನಾನೇ ಹೇಳ್ತೀನಿ, ಎಲ್ಲರೂ ಹೇಳ್ತೀರಾ ಮುಂಬೈ. ಯಾಕಂದರೆ ಆ ಟೈಮಲ್ಲಿ ತುಂಬಾ ಯೂಸ್ ಆಗ್ತಿದ್ದು ಟ್ಯಾಕ್ಸಿಗೋಸ್ಕರ ಈ ವೆಹಿಕಲ್. ಈಗ ಸಹ ಎಲ್ಲೋ ಬೋರ್ಡಲ್ಲೇ ಇದೆ, ನೋಡ್ಬೋದು ವೆಹಿಕಲ್. ಇದು 1994 ಫಿಯಟ್ ಡಿಲೈಟ್ 1100 ವೆಹಿಕಲ್. ಇದು ಪ್ರೀಮಿಯರ್ ಪದ್ಮಿನಿ. ನೋಡ್ಬೋದು ಇನ್ನೂ ಸಹ ಏನು ಕೂಲ್ ಆಗಿದೆ ಅಂತ. ಇದಿದ್ದು ಕಾರ್ ಅಂತೆ. ನೋಡ್ಬೋದು ಏನು ಕ್ರೇಜ್ ಆಗಿದೆ ಅಂತ. ಬೆಂಜಲ್ಲಿ ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ ಮಾಡೆಲ್ ಅಂತಲೇ ಹೇಳ್ಬೋದು. ಫಿನಿಶಿಂಗ್ ಆಗಲಿ, ಲುಕ್ ಆಗಲಿ, ಏನು ಸ್ಲೀಕ್ ಲುಕ್ ಇದೆ ಇದರಲ್ಲಿ ನೋಡ್ಬೋದು. ಹಾಗೆ ಇಲ್ಲೊಂದು ಮಾಸ್ಟರ್ ಪೀಸ್ ಇದೆ, ನೋಡ್ತಾ ಇರುವಾಗಲೇ ಗೊತ್ತಾಗ್ಬೋದು ಏನು ಕ್ರೇಜಿಯಾಗಿ ಕಾಣಿಸ್ತಿದೆ ಅಂತ. ಇದು ವುಡನ್ ಫಿನಿಶಿಂಗಲ್ಲಿದೆ, ಕಂಪ್ಲೀಟ್ ವುಡನ್ ಫಿನಿಶಿಂಗ್. ಇದು ಮೋರಿಸ್ ವುಡಿ 15/6 ಅಂತ ಇಂಗ್ಲೆಂಡ್ ಮೇಡ್ ವೆಹಿಕಲ್. 6 ಸಿಲಿಂಡರ್ ಇನ್ಲೈನ್ ಇಂಜಿನ್ ಬರ್ತೈತೆ ಇದರಲ್ಲಿ. 4 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಜೊತೆ ಆಲ್ಮೋಸ್ಟ್ 36 HP ವಿತ್ 75 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೀವಿ. ಒಂದು ಹೈಡ್ರಾಲಿಕ್ ಡ್ರಮ್ಸ್ ಇರೋ ಒಂದು ಕ್ರೇಜಿ ಕಾರ್ ಅಂತಲೇ ಹೇಳ್ಬೋದು. ಇದು ಕಂಪ್ಲೀಟ್ ವುಡನ್ ಲುಕ್ಕಲ್ಲಿ ಫಿನಿಶ್ ಮಾಡಿದ್ದಾರೆ, ನೋಡ್ಬೋದು. ಎಲ್ಲ ಏನು ಪಿಕಪ್ ಟ್ರಕ್ಸ್ ಎಲ್ಲ ನೋಡ್ತಿದ್ದೀವಿ, ಅದೆಲ್ಲ ಬರೋದಕ್ಕಿಂತ ಮುಂಚೆ ಬಂದಿದ್ದು ಒಂದು ಪವರ್ ಮಷಿನ್ ಅಂದರೆ ಇದು ಅಂತ ಹೇಳ್ಬೋದು. ಏನು ಕ್ರೇಜಿಯಾಗಿ ಬಿಲ್ಡ್ ಮಾಡಿದ್ದಾರೆ ಅಂದರೆ, ಇದರಲ್ಲಿರೋ ಮೆಕ್ಯಾನಿಸಮ್ ಕೇಳಿದ್ರೇ ಟೆನ್ಷನ್ ಆಗೋ ಚಾನ್ಸಸ್ ಇದೆ. ಇದು ಡಾಡ್ಜ್ ಪವರ್ ವ್ಯಾಗನ್. ಇದರಲ್ಲಿ 6 ಸಿಲಿಂಡರ್ ಇಂಜಿನ್ ಬರ್ತಾಯಿತ್ತು. 6 ಸಿಲಿಂಡರ್ ಇಂಜಿನ್ ಅಂದರೆ ಜಸ್ಟ್ ಇಮ್ಯಾಜಿನ್. ಇದು ಪ್ರೊಡ್ಯೂಸ್ ಮಾಡ್ತಿತ್ತು 94 HP ವಿತ್ 251 Nm ಟಾರ್ಕ್. 251 Nm ಟಾರ್ಕ್ ಅಂದರೆ ತಮಾಷೆ ಅಲ್ಲ. ದಿಸ್ ದ ಓವರ್ ವ್ಯೂ. ಗೈಸ್, ಇವಾಗ ನೋಡೋಣ ಬನ್ನಿ, ನಕ್ಕನ್ಲೆ BMW. ಗ್ಯಾಂಗ್ಸ್ಟರ್ ಅಂತ ತುಂಬ ಕಾರ್ಸ್ಗಳನ್ನ ಹೇಳ್ತಾರೆ, ಬಟ್ ರಿಯಲ್ ಗ್ಯಾಂಗ್ಸ್ಟರ್ ಕಾರ್ ಅಂದರೆ ಇದಂತ ಹೇಳ್ಬೋದು. ಇದು BMW ಒಂದು ಕ್ರೇಜ್ ಕ್ರಿಯೇಟ್ ಮಾಡಿದ ಒಂದು ಕ್ರೇಜಿ ವೆಹಿಕಲ್. ಇದು ನೋಡ್ತಾ ಇದ್ರೇ ಹಾಗೆ ಗೊತ್ತಾಗ್ತಿದೆ. ಇದು BMW E32 7 ಸೀರೀಸ್. ಈ ಐಸಿಗೇನೆ ಕ್ರೇಜಿ ಆಗ್ತಿದೆ. ಗೈಸ್, ಪಯಣದಲ್ಲಿ ಈ ಥರ ಒಂದು ನಂಬರ್ ಪ್ಲೇಟ್ ಇರ್ತದೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನೋಡಿ, ನಂಬರ್ ಪ್ಲೇಟ್ V-Boss ಅಂತ ಐತೆ, ಮಸ್ತಾಗೈತೆ ಗೈಸ್. ಇದು ನೋಡ್ಬೋದು ಕಾರ್ ನೋಡೋಕೆ ಏನು ಬಾಸ್ ಲುಕ್ ಇದೆ ಅಂತ. ಇದು 1989 ಕ್ಯಾಡಿಲಾಕ್ ಫ್ಲೀಟ್ವುಡ್.
ಇದರಲ್ಲಿ ಇನ್ನೊಂದು ಗತಿ ಏನಂದರೆ ಇದ್ರ ನಂಬರ್ ಪ್ಲೇಟಲ್ಲಿದೆ ಡಿ ಬಾಸ್. ಗಾಯ್ಸ್ ಈ ಕಾರ್ ನೋಡ್ಬೋದು ಎಷ್ಟು ಕ್ಲಾಸಿಕ್ ಆಗೈತೆ ಅಂತ, ಬನ್ನಿ ನೋಡ್ಕೊ ಬರೋಣ. ಕಾರ್ಸಲ್ಲಿ ಜಪಾನ್ ಕಾರ್ಸ್ ಅಂದರೆ ಕ್ರೇಜ್ ಅನ್ನೋದು ಇದ್ದೇ ಇದೆ. ಬಟ್ ಆ ಥರ ಕ್ರೇಜ್ ಕ್ರಿಯೇಟ್ ಮಾಡಿದ ಒಂದು ಕಾರ್ ಇದು 1964 ಮಜ್ದಾ ಲೂಸ್ 1500 SS. ಇದು ನೋಡ್ಬೋದು ಏನು ಸ್ಲೀಕ್ ಲುಕ್ ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಸಾರಿ ಬ್ರೋ. ಜಪಾನ್ ಮೇಡ್ ಮಜ್ದಾ UB ಸೀರೀಸ್ 4 ಸಿಲಿಂಡರ್ ಇನ್ಲೈನ್ ಇಂಜಿನ್ ಜೊತೆ 1490 cc ವೆಹಿಕಲ್ ಇದು. 4 ಸ್ಪೀಡ್ ಮ್ಯಾನ್ಯಲ್ ಟ್ರಾನ್ಸ್ಮಿಷನ್ ಜೊತೆ 84 bhp ಮತ್ತು 118 Nm ಟಾರ್ಕ್ ಪ್ರೊಡ್ಯೂಸ್ ಮಾಡ್ತೀವಿ. ಇದೊಂದು ಜಪಾನ್ ಮಾನ್ಸ್ಟರ್ ಅಂತ ಹೇಳ್ಬೋದು. ವಿಷಯ ಏನಂದರೆ ನಾವು ಜಾನ್ದು ಗಾಡಿ ಹುಡುಕಿದ್ದೀವಿ. ಮೋಟು ಪತ್ಲು ಅಲ್ಲಿ ಜಾನ್ ಚೋರಿ ಮಾಡ್ಕೊಂಡು ಹೋಗ್ತಿದ್ದಿದ್ದು ಕಾರ್ ಥರ ಇದೆ, ಸೇಮ್ ಅದೇ ಥರ ಇದೆ. ಪೇಂಟಿಂಗ್ ಆಗಲಿ ಅದ್ರ ಲುಕ್ ಆಗಲಿ ಅದೇ ಥರ ಇದೆ. ನಂಬರ್ 1 ನಂಬರ್ 2 ಮತ್ತು ಜಾನ್ ಅವ್ರು ಎಲ್ಲಿದ್ದಾರೆ ಅಂತ ಗೊತ್ತು. ಜಾನ್ ಇಲ್ಲೇ ಇದ್ದಾನೆ. ನಂಬರ್ 1 ನಂಬರ್ 2 ಕಾಣಿಸ್ತಿಲ್ಲ. ತನಕ ಕಾರ್ಸ್ ಎಲ್ಲ ನೋಡಾಯಿತು, ಕಾರ್ಸ್ ಟ್ರಕ್ಸ್ ಎಲ್ಲ ನೋಡಾಯಿತು. ಈಗ ಒಂದು ಸ್ಪೆಷಲ್ ಏರಿಯಾ ಇದೆ ಇಲ್ಲೇನಂದರೆ ಓಲ್ಡ್ ವಿಂಟೇಜ್ ಟೈಮಲ್ಲಿ ಯೂಸ್ ಮಾಡಿರೋ ವೆಪನ್ಸ್ ಮತ್ತು ಏನೇನು ಎಕ್ವಿಪ್ಮೆಂಟ್ಸ್ ಇದೆ ಅದೆಲ್ಲ ಇದೆ, ಅದೆಲ್ಲ ನೋಡ್ಬೋದು. ಇಲ್ಲಿ ನೋಡ್ಬೋದು ಸ್ಪೂನ್ಸ್, ಕುಕ್ಕಿಂಗಿಗೆ ಯೂಸ್ ಮಾಡ್ತೀವಿ ವುಡನ್ ಸ್ಪೂನ್ಸ್ ಎಲ್ಲ ನೋಡ್ಬೋದು. ನೋಡಿ ಸ್ಪೂನ್ಸ್ ವೆರೈಟೀಸ್ ನೋಡ್ಬೋದು. ಇದೆಲ್ಲ ನೋಡ್ಬೋದು. ಆ ಟೈಮಲ್ಲಿ ತೂಗೋಕ್ಕೆ ಯೂಸ್ ಮಾಡ್ತಿದ್ದಿದ್ದು ಕಲ್ಲುಗಳು ವೇ ಮೆಷಿನ್ಸಲ್ಲಿ ಯೂಸ್ ಮಾಡ್ತಿದ್ದಿದ್ದು. ವೇ ಮೆಷಿನ್ಸ್ ಎಲ್ಲ ತಕ್ಕಡಿಯಲ್ಲಿ ಯೂಸ್ ಮಾಡ್ತಿದ್ದಿದ್ದು. ಈ ಥರ ವಿಂಟೇಜ್ ಲ್ಯಾಂಪ್ ಎಲ್ಲಿ ಸಹ ನೋಡಿರೋದು ಚಾನ್ಸ್ ಇಲ್ಲ. ಇದೊಂದು ಮೇನ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಗೈಸ್ ಇದು ನೋಡ್ಬೋದು, ಹಳೆ ಕಾಲದಲ್ಲೆಲ್ಲ ದೋಣಿ ಅಂತ ಹೇಳ್ತಿದ್ರಲ್ಲ ಅದಿದೆ ಗೈಸ್. ಕಣ್ಣು ಕುಕ್ಕೋ ಥರ ಒಂದು ಮೆಕ್ಯಾನಿಸಮ್, ಒಂದು ಮೆಷಿನ್ ಇಲ್ಲಿದೆ. ಇದು ಫಸ್ಟ್ ಪಿಕ್ಚರ್ಸ್ ತೆಗಿಯೋಕ್ಕೆ ಯೂಸ್ ಮಾಡ್ತಿದ್ದಿದ್ದು ಮೊದಲನೇ ಕ್ಯಾಮರಾ ಮಾಡೆಲ್ ಅಂತಲೇ ಹೇಳ್ಬೋದು. ಇದು ನೋಡಿ ಕ್ಯಾಮರಾ ಇದು ಹೇಗಿದೆ ಅಂತ. ರಾಜ್ಕುಮಾರ್ ಅವರ ಹಳೆ ಮೂವೀಸಲ್ಲಿ ಈ ಥರ ಕ್ಯಾಮರಾಸ್ ಯೂಸ್ ಮಾಡಿದ್ದಾರೆ ಅನ್ನೋ ಇನ್ಫಾರ್ಮೇಷನ್ಸ್ ಇದೆ. ನೋಡ್ಬೋದು ಹೇಗಿದೆ ಅಂತ. ಇದೆಲ್ಲ ಫುಲ್ಲು ಆಗಿನ ಕಾಲದಲ್ಲಿ ಇದೆಲ್ಲ ಫುಲ್ ಫೇಮಸ್ ಆಗ್ಬಿಟ್ಟಿತ್ತು ಗೈಸ್. ಇದು ಕ್ಯಾಮ್ರಾ ಗೊತ್ತಲ್ಲ ಗೈಸ್, ಪೈಸೆ ಕೊಡ್ತಾನೆ ಪೈಸೆ ಇದು ಓಲ್ಡ್ ಕರೆನ್ಸಿಗಳು ಚೈನಾದು ಮತ್ತು ಜಮೈಕದು. ನೋಡ್ಬೋದು ಸ್ಟ್ಯಾಂಪ್. ಏನು ಸ್ಟ್ಯಾಂಪ್ ಅಂತ ಕೇಳಬೇಡಿ, ಆ ಸ್ಟ್ಯಾಂಪ್ ಅಲ್ಲ ಇದು. ಇದು ಆ ಟೈಮಲ್ಲಿ ಪೋಸ್ಟಿಗೆ ಇದಕ್ಕೆಲ್ಲ ಯೂಸ್ ಮಾಡ್ತಿದ್ದಿದ್ದು. ಇದು ಬಂದರೆ ಆಗಿನ ಕಾಲದಲ್ಲಿ ರಾಜರುಗಳು ಹಿಡ್ಕೊಳ್ತಿದ್ದು ಫ್ಯಾನ್ಸಿ ಓಲ್ಡ್ ಟೈಮ್ಸ್ ಮತ್ತು ಧರ್ಮಸ್ಥಳ, ಶ್ರೀ ಧರ್ಮಸ್ಥಳ ಇದೆಲ್ಲ ಫುಲ್ ಏನು ಅಂತ ಗೊತ್ತಿಲ್ಲ ಗೈಸ್. ನೋಡ್ಬೋದು ಇದು 19th CE ಅಲ್ಲಿ ಕ್ರಿಯೇಟ್ ಮಾಡಿರೋ ಶನೀಶ್ವರಂದು ಮೂರ್ತಿ. ಇದು ಏನು ಆರ್ಕಿಟೆಕ್ಚರ್ ನೋಡ್ಬೋದು, ಏನು ಡೀಟೇಲಿಂಗ್ ಇದೆ ಇದರಲ್ಲಿ. ಇದನ್ನ ಕೆತ್ತಿರೋ ಶಿಲ್ಪಿ ಎಷ್ಟು ಡೆಡಿಕೇಶನ್ನ ಇದರಲ್ಲಿ ಹಾಕಿರ್ಬೋದು ಅಂತ ನೀವೇ ಗೆಸ್ ಮಾಡ್ಬೋದು. ಗೈಸ್ ಇಲ್ಲೊಂದು ಮತ್ತೊಂದು ಪ್ರಪಂಚ ಕರ್ಕೊಂಡೋಗ್ತಿದೆ. ಇದು ನೋಡ್ಬೋದು ಫುಲ್ ಇರೋದು ನಮ್ಮ ಹಳೆ ಶೈಲಿಯ ಕೆತ್ತನೆಗಳು. ನೋಡ್ಬೋದು ನಂದಿ ಮತ್ತು ಇನ್ನೂ ಹಲವಾರು ವಿವಿಧ ಬಗೆಯ ಮೂರ್ತಿಗಳನ್ನು ಇಲ್ಲಿ ಇಟ್ಟಿದ್ದಾರೆ. ಗೈಸ್ ಇಲ್ಲಿ ನೋಡಿ ಸಾರ್ಡ್. ಇದು ನಮ್ಮ ಪುರಾತನ ಕಾಲದ ವೀರ ಯೋಧರುಗಳು ಯೂಸ್ ಮಾಡಿದ ಶಸ್ತ್ರಾಸ್ತ್ರಗಳು. ನೋಡ್ಬೋದು ಯಾವ್ಯಾವ ವೆರೈಟೀಸ್ ಇದೆ.
ಆಗಿನ ಕಾಲದಲ್ಲಿ ಚುಚ್ಚುತ್ತಿದ್ದ ಕತ್ತಿಗಳು ನೋಡಿ. ಗೈಸ್, ಜಾಸ್ತಿ ಮಾತಾಡಿದರೆ ಬ್ರಿಟಿಷ್ ಅವರು ನಮ್ಮ ಇಂಡಿಯನ್ಸ್ ಮೇಲೆ ಬಾಂಬ್ ದಾಳಿ ಮಾಡ್ತಿದ್ದಿದ್ದು ಒಂಥರ ಜೀಪಿಗೆ ಅಟ್ಯಾಚ್ ಮಾಡಿ ಯೂಸ್ ಮಾಡೋ ಒಂದು ಪಿರಂಗಿ ಇದು. ಯಾವ ಥರ ಮಾಡಿದ್ದಾರೆ ನೋಡಿ. ಬಗ್ಗೆ ಇಂಟ್ರೆಸ್ಟ್ ಇರೋರು ನೋಡ್ಬೋದು ಇಲ್ಲಿ ಯಾವ್ಯಾವ ಥರ ಲ್ಯಾಂಪ್ಸ್ ಇದೆ ಅಂತ. ಒಂದೊಂದು ವಿವಿಧ ಶೈಲಿಯಲ್ಲಿದೆ ನೋಡ್ಬೋದು. ಏನು ಚೆನ್ನಾಗಿದೆ ಗೈಸ್, ಇದೇ ಮ್ಯೂಸಿಯಮ್, ಇದೆಲ್ಲ ಫುಲ್ ನೋಡಿದ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.